ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಹೇಳ್ತಾಳೆ, ಅಪ್ಪನೂ ಕರಿಬೋದಿತ್ತಲ್ಲವ ಅಂತ. ಅಷ್ಟೊತ್ತಿಗೆ ರತ್ನ, ಬೇಡ ಕಣವ್ವ, ಅವ್ರು ಬಂದರೆ ಇನ್ನೇನೋ ಸಮಸ್ಯೆ ಆಗುತ್ತೆ ಅಂತ ವಿದ್ಯಾನ ಅಜ್ಜಿ ಹೇಳ್ತಾರೆ. ನನಗೆ ಯಾಕೋ ಭಯ ಆಗ್ತುಂಟು ವಿದ್ಯಾ ಅಂದಾಗ, ಭಯ ಪಡಬೇಡ ಅಜ್ಜಿ, ಇವತ್ತು ಸತ್ಯ ಏನು ಅಂತ ಬಯಲಾಗೋ ಸಮಯ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಮಹಿಳಾ ಆಯೋಗದವ್ರದ್ದು ಬಸ್ ಬರುತ್ತೆ, ಅದ್ರ ಮೇಲೆ ಹತ್ತಿ ಹೇಳ್ತಾರೆ, ನೀವೆಲ್ಲ ಬಂದಿದ್ದು ನಮಗೆ ತುಂಬ ಉಪಕಾರ ಆಯಿತು, ನಿಮ್ಮನ್ನೇ ನಂಬಿದ್ದೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಇದ್ದವಳು ಹೇಳ್ತಾರೆ, ನಾವಿರೋದೇ ನೊಂದ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ, ನಾವು ಕೊಡಿಸ್ತೀವಿ, ಸರಿ ಬನ್ನಿ ಹೋಗೋಣ ಅಂದಾಗ, ಬೇಡ ಬೇಡ ಈಗ ಬೇಡ, ಅಲ್ಲಿ ಏನಾಗುತ್ತೆ ನೋಡೋಣ, ಏನಾದ್ರು ನಮ್ಮ ಪರ ಬರಲ್ಲ ಅಂದರೆ ನೀವು ಅವಾಗ ಬಂದು ನೀವು ಹೇಗೆ ಹೇಳ್ತೀರಾ ಹಾಗೆ ಕೇಳ್ತೀವಿ, ಇಲ್ಲ ಅಂದರೆ ನೀವು ಬಂದು ನನ್ನ ಮಗಳಿಗೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಸಾವಿತ್ರಿ ವಿನಂತಿ ಬರ್ತಾರೆ. ಅವ ಕೆಂಡ ನೋಡವ ಹೆಂಗಿದೆ, ನನಗಂತೂ ಹಾರಕ್ಕಾಗಲ್ಲವ ಅಂತಾರೆ. ಏನು ಹೇಳ್ತಿದ್ದೀಯ, ಕಣ್ಣು ಮುಚ್ಕೊಂಡು ಹೆಂಗಾರೋ ಹಾರಿಬಿಡು, ಆಮೇಲೆ ನಿಮ್ಮ ಮಾವನ ಮನೆಯಲ್ಲಿ ರಾಣಿ ಥರ ಕಾಲ ಮೇಲೆ ಕಾಲು ಹಾಕ್ಕೊಂಡಿರ್ಬೋದು ಅಂತ ಸಾವಿತ್ರಿ ಹೇಳ್ತಾಳೆ. ಏನವ್ವ ತಮಾಷೆ ಮಾಡ್ತಿದ್ಯಾ, ನೋಡವ್ವ ಅದು ಕೆಂಡ, ನನಗಂತೂ ಆಗಲ್ಲ ಕಣವ್ವ ಅಂದಾಗ, ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತುಂಟು, ಅದಕ್ಕೆ ನಾನು ನೋಡು ತಗೊಂಬಂದಿದ್ದೀನಿ ಅಂತ ಬಾಳೆ ದಿಂಬಿದು ಕೊಡ್ತಾಳೆ. ಏನವ್ವ ಇದನ್ನೇನು ಮಾಡಲಿ, ಇದು ನಿನ್ನ ಸ್ಲಿಪ್ಪರ್ ಅಳತೆಗೇನೆ ಮಾಡಿಸ್ಕೊಂಡು ಬಂದಿದ್ದೀನಿ, ಇದನ್ನು ಹಾಕಿ ಹಾರು, ನಿನಗೆ ಏನೂ ಆಗಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅವ್ವ, ಇಷ್ಟು ದಿನ ಎಷ್ಟು ತಲೆಯಲ್ಲಿ ಎಷ್ಟು ಐಡಿಯಾ ಇಟ್ಕೊಂಡಿದ್ದೀಯ, ಇದೆಲ್ಲ ಹೆಂಗವ್ವ ನಿಂಗೆ ಹೊಳೆಯುತ್ತೆ ಅಂದಾಗ, ನನ್ನ ತಲೆಯಲ್ಲಿ ಬೇಕಾದಷ್ಟಿದೆ, ಈಗ ನೀನು ಇದನ್ನು ಹಾಕೊಂಡು ಬಾ, ಯಾರಿಗಾರು ಅನುಮಾನ ಬರುತ್ತೆ, ನಾನು ಹೋಗಿರ್ತೀನಿ ಅಂತ ಹೋಗ್ತಾಳೆ. ಈ ಕಡೆ ವಿನಂತಿ ಬಾಳೆ ದಿಂಬಿನ ಕಾಲಿಗೆ ಅಂಟಿಸ್ಕೊಳ್ಳುವಾಗ ದಿವ್ಯ ಅಷ್ಟೊತ್ತಿಗೆ ಬರ್ತಾಳೆ. ಏನು ವಿನಂತಿ ಅಕ್ಕ ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ. ಏನು ಮಾಡ್ತಿದ್ದೀಯಾ, ಅಲ್ಲ ಯುದ್ಧದಿಂದ ಪಲಾಯನ ಮಾಡೋಕ್ಕೆ ಸಜ್ಜಾದಂಗಿದೆಯಾ ಅಂತ ಕೇಳ್ತಾರೆ. ನಾನೇನು ಮಾಡ್ತಿಲ್ಲ ಅಂತ. ಹೌದಾ ಸರಿ, ಇವತ್ತು ನನ್ನ ಭದ್ರಮಾವ ನನಗೊಂದು ತಾಳಿ ಕಟ್ಟಲಿ, ಆಮೇಲೆ ನೋಡು ನಿನ್ನನ್ನು ಆ ಮನೆಯಿಂದ ಓಡಿಸ್ತೀನಿ, ಏನೋ ಹೋಗಲಿ ನನ್ನ ಜೊತೆನೇ ಇಟ್ಕೊಳ್ಳೋಣ ಅಂತಿದ್ದೆ, ಆದರೆ ನೀನು ಇಷ್ಟೆಲ್ಲ ಮಾಡಿದ್ದೀಯಲ್ಲ, 4 ಗೋಡೆ ಮಧ್ಯೆ ನಡಬೇಕಾದ ವಿಚಾರನ ಇಷ್ಟು ಜನರ ಮುಂದೆ ತಂದಿದ್ದೀಯಲ್ಲ, ನಿನ್ನನ್ನು ಓಡಿಸ್ತೀನಿ, ಇಲ್ಲಾಂದರೆ ನನ್ನ ಹೆಸರು ವಿನಂತಿನೇ ಅಲ್ಲ ಅಂತ ಹೇಳ್ತಾರೆ. ಸರಿ ಬಿಡಕ್ಕ, ನೀನು ಯಾಕೆ ವಿನಂತಿ ಅಂತ ಇಡ್ತೀಯ, ವಾಂತಿ ಅಂತಲೇ ಇಟ್ಕೊ, ನೀನು ಹಗಲು ಕನಸು ಕಾಣೋದನ್ನ ಇನ್ನೂ ಬಿಟ್ಟೇ ಬೇಡ, ಇವತ್ತು ಏನು ಅಂತ ಗೊತ್ತಾಗೇ ಆಗುತ್ತೆ ಅಂತ ಹೇಳಿ ಅವರಿಬ್ರು ಕೆಂಡದ ಹತ್ರ ಬರ್ತಾರೆ. ಈ ಕಡೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಪುರೋಹಿತರು ಹೇಳ್ತಾರೆ. ಆಯಿತು ಅಂತ ಶಿವರಾಮೇಗೌಡ ಹೇಳ್ತಾರೆ. ಆವಾಗ ಸಾವಿತ್ರಿ, ಮಾಡಿ ಇನ್ನೆಷ್ಟು ಮಾಡ್ತೀರಾ, ಆಮೇಲೆ ಇವ್ರ ಗೌರವ ಎಲ್ಲ ಮಣ್ಪಾಲಾಗ್ತೀರಾ ಆಗುತ್ತಲ್ಲ, ಈಗ ಎಷ್ಟು ಗೌರವ ಕೊಡ್ತೀರಾ ಅಷ್ಟು ಗೌರವ ಕೊಡಿ ಅಂತ ಮನಸ್ಸಲ್ಲೇ ಹೇಳ್ತಾರೆ. ಈ ಕಡೆ ಮಹಿಳಾ ಆಯೋಗದ ಹೆಂಗಸರೆಲ್ಲರೂ ಬಸ್ಸಿಂದ ಇಳಿದು ಬರ್ತಾ ಇರ್ತಾರೆ. ಮೊದಲನೇದಾಗಿ ಶಿವರಾಮೇಗೌಡ ಚಿಕ್ಕಪ್ಪ ಹೇಳ್ತಾರೆ, ನೀನು ಹೇಳ್ದಂಗೆ ಭದ್ರ ಹಾಗೂ ವಿದ್ಯೆನೇ ಮೊದಲು ಕೆಂಡ ಹಾಯ್ಕೊಂಡು ಬರಲಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಭದ್ರೇಗೌಡಂಗೆ ಶಿವರಾಮೇಗೌಡ, ಹೋಗು ಮಗ, ದೇವರು ನೆನ್ಪು ಮಾಡಿಕೊಂಡು ಕೆಂಡ ಹಾಯ್ರಿ ಅಂತ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡ ಹೇಳ್ದಂಗೆ ಭದ್ರ ಹಾಗೂ ವಿದ್ಯೆ ಬಂದು ಕೆಂಡನ ಹಾಯ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ವಿನಂತಿ ಹೇಳ್ತಾಳೆ, ಅವ್ವ ನಾನು ಈಗ ಬಾಳೆ ದಿಂಬಿನ ಕಟ್ಕೊಂಡಿದ್ದೀನಿ, ಆದರೂ ನನ್ನ ಮೈಯೆಲ್ಲ ಜುಮ್ ಅಂತಿದೆ, ಇವ್ರು ಹೆಂಗವ್ವ ಹಾಯ್ತಿದ್ದಾರೆ ಅಂದಾಗ, ನೀನು ಸುಮ್ಮನೆ ಇರು, ಏನು ಮಾತಾಡಬೇಡ ಅಂತ ಹೇಳ್ತಾರೆ. ವಿದ್ಯಾ ಭದ್ರ ಕೊಂಡ ಹಾಯ್ಕೊಂಡು ದೇವ್ರ ಹತ್ರ ಬರ್ತಾರೆ. ಅಷ್ಟೇ ಅವ್ವವ್ವ ಹೇಳ್ತಾರೆ, ನೀವು ನ್ಯಾಯ ಕೊಡಿಸ್ರಿ ದೇವ್ರೆ, ನನ್ನ ಮೊಮ್ಮಗ ಏನು ತಪ್ಪು ಮಾಡಿಲ್ಲ ಅಂತೂ ಅಂದ್ಕೊಂಡ್ರಿ, ಕ್ವಾಟ್ಲೆ ಈಗ ಹೇಳಿಕೆ ತಗೋ ಅಂತೇಳಿ ಕ್ವಾಟ್ಲೆ ದೇವ್ರ ಹತ್ರ ಹೋಗಿ ಅಪ್ಪಣೆ ತಗೊಳ್ತಾನೆ, ನನ್ನ ಮೇಲೆ ದೇವ್ರು ಬರಲಿ ಅಂತ. ಆದರೆ ದೇವ್ರು ಬರ್ತಾನೆ ಇರಲ್ಲ. ಯಾಕೆ, ಏನಾಗ್ತಿದೆ, ಒಂದೇ ಸಲ ದೇವ್ರು ಬರ್ತಿತ್ತಲ್ಲ, ಯಾಕೆ ಬರಲಿಲ್ಲ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಅಮ್ಮಮ್ಮ ಕೇಳುತ್ತೆ, ಏನಾಯಿತು ಕ್ವಾಟ್ಲೆ ಅಂದಾಗ, ಮೊದಲನೇ ಸಲನೇ ಅಪ್ಪಣೆ ಕೇಳಿದಾಗ ದೇವ್ರು ಯಾವಾಗಲೂ ಬರ್ತಿತ್ತು, ಆದರೆ ಈ ಸಲ ಬರ್ತಾನೆ ಇಲ್ಲ ಅಂದಾಗ ಏನಾಗಿರ್ಬೋದು. ಅಷ್ಟೊತ್ತಿಗೆ ಸಾವಿತ್ರಿ ಹೇಳ್ತಾಳೆ, ನಾನು ಹೇಳಲಿಲ್ಲ ವಿನಂತಿ, ಅವನು ಮನೆಯಲ್ಲಿ ನಾಟಕ ಮಾಡಿಕೊಂಡು ಇದ್ದ, ಹಾಗಾಗಿ ಇಲ್ಲಿ ನೋಡು ನಾಟಕ ಮಾಡೋಕ್ಕಾಗಲ್ಲ, ಬರಲ್ಲ ಅಂತ ಹೇಳ್ತಾರೆ. ಅಯ್ಯೋ, ಈಗ ದೇವರೇ ಬರಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ದೇವರೇ ಅಪ್ಪಣೆ ಕೊಟ್ಟಿದ್ದಾರಲ್ಲ ಶಿವರಾಮೇಗೌಡ, ಮೊದಲು ಭದ್ರ ಮತ್ತು ವಿದ್ಯಾ ಅಪ್ಪಣೆ ಕೊಡಲಿ, ಆಮೇಲೆ ವಿನಂತಿ ಕೊಂಡ ಹಾಯ್ಲಿ, ಮತ್ತೇನಾಗುತ್ತೋ ನೋಡೋಣ ಅಂತ ಹೇಳ್ತಾರೆ. ಭದ್ರ ಬಂದು, ನಾನು ಬೇರೆ ಹೆಣ್ಮಕ್ಳನ್ನ ಕೆಟ್ಟದಾಗಿ ನೋಡೇ ಇಲ್ಲ, ಯಾವತ್ತೂ ಅಂಥ ದೃಷ್ಟಿಲೇ ನೋಡಿಲ್ಲ ಅಂತ ಹೇಳಿ ಆರತಿ ಮೇಲೆ ಕೈ ಇಡ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.